ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿಎಸ್ ಉಗ್ರಪ್ಪ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ದೀಪಕ್ ಪಾಳೇಕರ್. ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ಏಕಲವ್ಯ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷರಾದ ದೀಪಕ್ ಪಾಳೇಕರ್ ಅವರಿಂದ ಸುದ್ದಿಗೋಷ್ಠಿ ಮಾಡಲಾಯಿತು. ನಂತರ ದೀಪಕ್ ಪಾಳೇಕರ್ ಅವರು ಮಾತನಾಡಿ, ಉಗ್ರಪ್ಪ ಅವರು ರಾಜಕೀಯ ಕ್ಷೇತ್ರದಲ್ಲಿ ಹಲವು ದಶಕಗಳ ಅನುಭವ ಹೊಂದಿರುವ ನಾಯಕರಾಗಿದ್ದು, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಸದಾ ಸ್ಪಷ್ಟ ಮತ್ತು ಧೈರ್ಯವಾದ ಧ್ವನಿ ಎತ್ತಿದ ವ್ಯಕ್ತಿತ್ವ ಹೊಂದಿದ್ದಾರೆ. ವಕೀಲರಾಗಿ ಕಾನೂನು ಜ್ಞಾನ ಹೊಂದಿರುವ ಅವರು ಸಂವಿಧಾನಾತ್ಮಕ ಮೌಲ್ಯಗಳ ರಕ್ಷಣೆಗೆ ಸದಾ ಬದ್ಧರಾಗಿದ್ದಾರೆ. ಆಡಳಿತದಲ್ಲಿ ಪಾರದರ್ಶಕತೆ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳ ಪರ ಅವರು ನಡೆಸಿದ ನಿರಂತರ ಹೋರಾಟ ಜನಮಾನಸದಲ್ಲಿ ಅವರಿಗೆ ವಿಶೇಷ ಗೌರವ ತಂದುಕೊಟ್ಟಿದೆ. ಹಾಗಾಗಿ ಮಾಜಿ ಸಂಸದರು ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ವಿಎಸ್ ಉಗ್ರಪ್ಪ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಕಾಸ್ ವೃಕ್ಷ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ನಾಯ್ಕ, ಸಿ ಮಹದೇವು, ಸಾಹುಕಾರ್ ಹುಂಡಿ, ನಿರಂಜನ್ ಕುಮಾರ್, ಶಿವರಾಜ್ ಬಿ, ನಂದಗೋಕುಲ ಉಪಸ್ಥಿತರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಅಥವಾ 5ನೇ ಸ್ಥಾನದಲ್ಲಿ ನಾಯಕ ಸಮುದಾಯ ಬರುತ್ತೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಬಲವಾದ ಸಮುದಾಯ ಅಂತಂದ್ರೆ ಒಂದು ಪಕ್ಷದ ಅಧಿಕಾರಕ್ಕೆ ತರಬಹುದಾದಂತಹ ಆ ಒಂದು ಕೆಪಾಸಿಟಿ ಇರುವಂತಹ ಒಂದು ಸಮುದಾಯ ಅಂತ ಹೇಳ್ತಾರೆ. ಉದಾಹರಣೆಗೆ ಕಾಂಗ್ರೆಸ್ 15-16 ಎಮ್ಎಲ್ಎಗಳು ಎಷ್ಟಿಂದ ಬಂದಿರ್ತಕ್ಕಂಥ ಎಮ್ಎಲ್ಎಗಳೇ ಇರುವಂಥದ್ದು. ಬಹಳಷ್ಟು ಕಡಿಮೆ ಸಂಖ್ಯೆ ಅಲ್ಲ, 18 ಎಮ್ಎಲ್ಎಗಳು ಇರುವಂಥದ್ದು. 15 ಎಮ್ಎಲ್ಎಗಳು ಎಷ್ಟಿಂದ ಕಾಂಗ್ರೆಸ್ನಲ್ಲಿ ಆಯ್ಕೆ ಆಗಿರೋದು. ಸೊ ಈ ನಿಟ್ಟಿನಲ್ಲಿ ನಾವು ಸರ್, ನಾನು ನನ್ನ ಹೆಸರು ದೀಪಕ್ ಪಾಳೇಕರ್ ಅಂತೇಳಿ ಏಕಲವ್ಯ ವಿದ್ಯಾರ್ಥಿ ಯೋಜನಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಇವರು ಸರ್ ರಾಜೇಶ್ ನಾಯಕ್ ಜಿಆರ್ ಅಂತೇಳಿ, ಇವರು ವಿಕಾಸ ವೃಕ್ಷ ಫೌಂಡೇಶನ್ ಅಧ್ಯಕ್ಷರಾಗಿ ಗುರುಪೇಟೆ. ಮತ್ತೆ ಇವರು ಸಾಹುಕಾರ್ ಹುಂಡಿ ಸಿ ಮಾದೇವ್ ಅಂತೇಳಿ, ಇವರು ಕೆಪಿಸಿಸಿ ಜಿಲ್ಲಾ ಎಸ್ಟಿ ಘಟಕದ ಉಪಾಧ್ಯಕ್ಷರಿದ್ದಾರೆ. ಮತ್ತೆ ಅವರು ನಿರಂಜನ್ ಅಂತ ಹೇಳ್ಬಿಟ್ಟು ನಿರಂಜನ್ ಕಳಲೆ, ಅವರು ವಿಕಾಸ ವೃಕ್ಷ ಫೌಂಡೇಶನ್ ಕಾರ್ಯದರ್ಶಿ ಇದ್ದಾರೆ. ಮತ್ತೆ ಇವರು ಶಿವರಾಜ್ ಅಂತೇಳಿ, ಶಿವರಾಜ್ ನಂದಗೋಕುಲ, ಅವರು ನಾಯಕ ಸಮಾಜದ ಮುಖಂಡರಿದ್ದಾರೆ. ಸೊ ಉಗ್ರಪ್ಪ ಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಸರ್, ಅವರು ಮಾಜಿ ಸಂಸದರಾಗಿ ಕಾರ್ಯನಿರ್ವಹಿಸಿರುವಂಥದ್ದು. ಮತ್ತೆ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆ ತಜ್ಞರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಸುಮಾರು 5,000 ಪುಟಗಳಷ್ಟು ಸುದೀರ್ಘವಾದಂತಹ ವರದಿಯನ್ನು ಅವರು ಆಡಳಿತದಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಬಹಳ ಹಿರಿಯ ಮುತ್ಸದ್ದಿ ರಾಜಕಾರಣಿಯವರು, ರಾಜ್ಯದ್ದು ಇಡೀ ನಾಯಕ ಸಮುದಾಯದ ಆಸ್ತಿ ಅನ್ನೋದಕ್ಕಿಂತ ಅವರು ಇಡೀ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಏನು ದುರ್ಬಲ ವರ್ಗಗಳು ಏನಿದ್ದಾರೆ, ಮಹಿಳೆ ಇರ್ಬೋದು ಅಥವಾ ದಲಿತ ಸಮಾಜ ಇರ್ಬೋದು, ಈ ಒಂದು ಬುಡಕಟ್ಟು ಸಮಾಜಗಳಿರ್ಬೋದು, ಈ ಸಮಾಜಗಳ ಪರವಾಗಿ ಸದಾ ಧ್ವನಿ ಎತ್ತು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಡುವಂಥದ್ದು ಬಹಳ ಸೂಕ್ತ ರೀತಿ ಇದೆ. ಸೊ ಮತ್ತೆ ಸ್ವತಂತ್ರ ಬಂದಾಗಲೂ ಕೂಡ ರಾಜ್ಯಸಭೆಯಲ್ಲಿ ಸೂಕ್ತ ಸ್ಥಾನವನ್ನು ಸಿಕ್ಕಿಲ್ಲ ನಾಯಕ ಸಮಾಜಕ್ಕಾಗಲಿ ಅಥವಾ ಕರ್ನಾಟಕದ ಬುಡಕಟ್ಟು ಸಮಾಜಕ್ಕಾಗಲಿ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಉಗ್ರಪ್ಪ ಸರ್ ಅವರಿಗೆ ಒಂದು ಆ ಸ್ಥಾನವನ್ನು ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಸಮಾಜವಾದಿ ಪಕ್ಷ ಅನ್ನುವಂಥ ಹಿನ್ನೆಲೆಯಿಂದ ಬಂದಿರುವಂಥದ್ದು. ಅದು ಒಂದು ನ್ಯಾಯವನ್ನು ಸಲ್ಲಿಸಿದಂತಾಗುತ್ತೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ತತ್ವಕ್ಕೆ ನಿಜವಾದ ಅರ್ಥವಾಗುವಂತಾಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಭಾವನೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಸಂಘಟನೆ ವತಿಯಿಂದ ಹಾಗೂ ಸಮಾಜದ ವತಿಯಿಂದ ಹಾಗೂ ಈ ವೇದಿಕೆಯಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲರ ವತಿಯಿಂದ ನಾವು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತೀವಿ. ಥ್ಯಾಂಕ್ ಯು. ಅದರಲ್ಲೂ ನಮ್ಮ ಒಂದು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತ ಕಾಯ್ದೆ ಕುರಿತಾಗಿ ಏನು ಸಂಖ್ಯೆ ಪ್ರಕರಣ ಕೋರ್ಟ್ನಲ್ಲಿದೆ. ಅದು ಈ ಹಿಂದೆ ಈಗ 3 ಹಿಯರಿಂಗ್ಸ್ಗಳಾಗಿದ್ದಾರೆ ಕೋರ್ಟಲ್ಲಿ. ಆ 3 ಹಿಯರಿಂಗ್ಸ್ಗಳನ್ನು ಕೂಡ ಅಟಾರ್ನಿ ಜನರಲ್ ಅವರು ಸರ್ಕಾರದ ಪರವಾಗಿ ಭಾಗವಹಿಸಬೇಕಾದಂತಹ ವಕೀಲರು ಅವರು ಕೈಗೊಳ್ಳಲಾಗಿರುವಂತಹ
ಇರ್ತಕ್ಕಂಥ ಒಂದು ಸ್ಟೇ ಅದನ್ನ ರಿಮೂವ್ ಮಾಡಿಸೋ ವಿಚಾರದಲ್ಲಿ ಸರ್ಕಾರ ಬಹಳ ಒಂದು ನಿರ್ಲಕ್ಷ್ಯ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ನಾವು ವತಿಯಿಂದ ನಾವು ಒಂದು ಮನವಿಯನ್ನು ಮಾಡ್ತೀವಿ ಸರ್ಕಾರಕ್ಕೆ. ಒಂದು ಏನು ಈ ಕಾರ್ಯವನ್ನು ಉಳಿಸ್ತಿದ್ದೀವಿ ಕಾಟಾಚಾರಕ್ಕೆ ಆಗಬಾರ್ದು. ಇದನ್ನ ಸಮರ್ಥವಾಗಿ ಮುಂದೆ ಜೂನ್ 15ಕ್ಕೆ ಮತ್ತೆ ಹೇಳಿದೆ, ಅದನ್ನು ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಾಡುವ ಮೂಲಕ ಈ ಏನು ದುರ್ಬಲ ವರ್ಗಗಳಿಗೆ ಸಿಕ್ಕಿರ್ತಕ್ಕಂಥ ಏನು ಹೆಚ್ಚಳ ಪ್ರಮಾಣ ಜನಸಂಖ್ಯೆ ಏನು ಸಿಕ್ಕಿದೆ ಅದನ್ನ ಸರ್ಕಾರ ಉಳಿಸಬೇಕು. ಸುಮ್ಮನೆ ಒಂದು ಪತ್ರಗಳಲ್ಲಿ ಮಾತ್ರ ಇರುವಂತದ್ದಾಗಬಾರದು ನಮ್ಮ ಒಂದು ಬೇಡಿಕೆ ಇದೆ. ರಾಜ್ಯ ನಾಯಕ ಸಮಾಜದ ರಾಜ್ಯ ಮಟ್ಟದ ನಾಯಕರಾದಂತಹ ಮತ್ತು ರಾಜ್ಯದ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದಂತಹ ವಿ.ಎಸ್. ಉಗ್ರಪ್ಪ ಅವರಿಗೆ ಮಾಜಿ ಸಂಸದರು ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಒಂದು ನಾಮಕರಣ ಮಾಡಬೇಕು. ಉಗ್ರಪ್ಪ ಅವರು ಮಾಜಿ ಸಂಸದರಾಗಿ ಕಾರ್ಯನಿರ್ವಹಿಸಿರುವಂತದ್ದು, ಮತ್ತೆ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆ ತಜ್ಞರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತದ್ದು. ಆ ಸಂದರ್ಭದಲ್ಲಿ ಸುಮಾರು 5,000 ಪುಟಗಳಷ್ಟು ಸುದೀರ್ಘವಾದಂತಹ ವರದಿಯನ್ನು ಅವರು ಆಡಳಿತದಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಬಹಳ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅವರು ರಾಜ್ಯದ್ದು ಇಡೀ ನಾಯಕ ಸಮುದಾಯದ ಆಸ್ತಿ ಅನ್ನೋದನ್ನ ಅವರು ಇಡೀ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ಏನು ದುರ್ಬಲ ವರ್ಗಗಳು ಏನಿದ್ದಾರೆ ಮಹಿಳೆ ಇರ್ಬೋದು ಅಥವಾ ದಲಿತ ಸಮಾಜ ಇರ್ಬೋದು, ಈ ಬುಡಕಟ್ಟು ಸಮಾಜಗಳಿರ್ಬೋದು, ಈ ಸಮಾಜಗಳ ಪರವಾಗಿ ಸದಾ ಧ್ವನಿಯೆತ್ತು ಕೆಲಸ ಮಾಡಿರ್ತಕ್ಕಂಥದ್ದು ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಡುವಂಥದ್ದು ಬಹಳ ಸೂಕ್ತ ರೀತಿ ಇದೆ. ಸೊ ಮತ್ತೆ ಸ್ವತಂತ್ರ ಬಂದಾಗಲೂ ಕೂಡ ರಾಜ್ಯಸಭೆಯಲ್ಲಿ ಸೂಕ್ತ ಸ್ಥಾನವನ್ನು ಸಿಕ್ಕಿಲ್ಲ ನಾಯಕ ಸಮಾಜಕ್ಕಾಗಲಿ ಅಥವಾ ಕರ್ನಾಟಕದ ಬುಡಕಟ್ಟು ಸಮಾಜಕ್ಕಾಗಲಿ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಉಗ್ರಪ್ಪ ಸರ್ ಅವರಿಗೆ ಒಂದು ಆ ಸ್ಥಾನವನ್ನು ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಸಮಾಜವಾದಿ ಪಕ್ಷ ಅನ್ನುವಂಥ ನಿರ್ಣಯದಿಂದ ಬಂದಿರುವಂಥದ್ದು ಅದೊಂದು ನ್ಯಾಯವನ್ನು ಸಲ್ಲಿಸಬೇಕಾಗುತ್ತೆ. ಸರ್ವರಿಗೂ ಸಮಬಾಳು ಅನ್ನುವಂಥ ಒಂದು ತತ್ವಕ್ಕೆ ನಿಜವಾದ ಅರ್ಥವಾಗುವಂಥದ್ದು ನಮ್ಮ ಒಂದು ಭಾವನೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಸಂಘಟನೆ ವತಿಯಿಂದ ಹಾಗೂ ಸಮಾಜದ ವತಿಯಿಂದ ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮೆಲ್ಲರ ವತಿಯಿಂದ ನಾವು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ. ಥ್ಯಾಂಕ್ ಯು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.